ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಮಕ್ಕಳ ಬೆಳವಣಿಗೆ ಬೇಗ ಆಗಬೇಕಂದ್ರೆ ಈ ರೀತಿಯ ಆಹಾರವನ್ನು ನೀಡಬೇಕು. ಮಕ್ಕಳ ಬೆಳವಣಿಗೆಯನ್ನು ಹೆಚ್ಚಿಸಲು ನೀವು ಆಹಾರದಲ್ಲಿ ಆರೋಗ್ಯಕರ ವಸ್ತುಗಳನ್ನು ಮಾತ್ರ ಸೇವಿಸಬೇಕು. ಬೆಳೆಯುತ್ತಿರುವಂತಹ ಮಕ್ಕಳಿಗೆ ವಿವಿಧ ರೀತಿಯ ಆಹಾರ ನೀಡುವುದು ತುಂಬ ಅಗತ್ಯ. ಮಕ್ಕಳ ದೇಹದ ಬೆಳವಣಿಗೆಯು ಸರಿಯಾದ ರೀತಿಯಲ್ಲಿ ಆಗಲು ಪೋಷಕಾಂಶಗಳಿರುವ ಆಹಾರ ನೀಡಬೇಕು. ಹಾಗಾದರೆ ಬೆಳೆಯುವ ಮಕ್ಕಳಿಗೆ ಯಾವ ರೀತಿಯ ಆಹಾರ ನೀಡಬಹುದು ಎಂಬುದನ್ನು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಹಾಲು. ಪ್ರತಿದಿನ ಮಕ್ಕಳಿಗೆ ಹಾಲು ನೀಡಬೇಕು. ಹಾಲು ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ಇತರ ಪೋಷಕಾಂಶಗಳನ್ನು ಹೊಂದಿದ್ದು ಮಕ್ಕಳನ್ನು ಬಲಪಡಿಸುತ್ತದೆ. ಎರಡನೆಯದಾಗಿ ಹಸಿರು ತರಕಾರಿಗಳು. ಹಸಿರು ತರಕಾರಿ ಗ್ರೀನ್ ವೆಜಿಟೇಬಲ್ಸ್ ತಿನ್ನುವುದರಿಂದ ಮಕ್ಕಳ ದೇಹ ಸದೃಢವಾಗುತ್ತದೆ. ತರಕಾರಿಗಳು ಸೂಕ್ಷ್ಮ ಪೋಷಕಾಂಶಗಳನ್ನು ಹೊಂದಿರುತ್ತವೆ ಮತ್ತು ಮಕ್ಕಳ ಬೆಳವಣಿಗೆಗೆ ಬಹಳ ಪ್ರಯೋಜನಕಾರಿ ಆಗಿದೆ. ಇದರಿಂದ ಮೆದುಳು ಕೂಡ ಚುರುಕಾಗುತ್ತದೆ. ಮೂರನೆಯದಾಗಿ ಡ್ರೈ ಫ್ರೂಟ್ಸ್. ಮಕ್ಕಳಿಗೆ ಪ್ರತಿದಿನ ಡ್ರೈ ಫ್ರೂಟ್ಸ್ ತಿನ್ನಿಸಬೇಕು. ಇವೆಲ್ಲವನ್ನು ಆಹಾರದಲ್ಲಿ ಸೇವಿಸುವುದರಿಂದ ದೇಹಕ್ಕೆ ಸಾಕಷ್ಟು ಶಕ್ತಿ ಸಿಗುತ್ತದೆ. ಇವುಗಳಲ್ಲಿ ಜೀವಸತ್ವ, ಖನಿಜಗಳು, ಆರೋಗ್ಯಕರ ಕೊಬ್ಬು, ಪ್ರೋಟೀನ್ಗಳು ಹೇರಳವಾಗಿ ದೊರೆಯುತ್ತವೆ. ನಾಲ್ಕನೆಯದಾಗಿ ಮೊಟ್ಟೆಗಳು. ಮಕ್ಕಳಿಗೆ ಆಹಾರವಾಗಿ ಮೊಟ್ಟೆಗಳನ್ನು ಕೂಡ ನೀಡಬಹುದು. ಮೊಟ್ಟೆಗಳನ್ನು ತಿನ್ನುವುದರಿಂದ ಮಗುವಿಗೆ ಪ್ರೋಟೀನ್ ಮತ್ತು ವಿಟಮಿನ್ B2 ಹೇರಳವಾಗಿ ಸಿಗುತ್ತದೆ. ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೂ ಇದು ತುಂಬ ಪ್ರಯೋಜನವಾಗಿದೆ. ಐದನೆಯದಾಗಿ ಸೋಯಾಬೀನ್. ಮಕ್ಕಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಲ್ಲದೆ ಈ ಆಹಾರವನ್ನು ತಿನ್ನಲು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಸೋಯಾಬೀನ್ನಲ್ಲಿ ಅಮೈನೋ ಆಮ್ಲಗಳು ಮತ್ತು ಇತರ ಅನೇಕ ಪೋಷಕಾಂಶಗಳಿವೆ. ಇದು ದೇಹವನ್ನು ಬಲಪಡಿಸುತ್ತದೆ. ಇದೇ ತರಹದ ಅಧಿಕ ಪ್ರೋಟೀನ್, ಕ್ಯಾಲ್ಸಿಯಂ, ಐರನ್, ಆಂಟಿ ಆಕ್ಸಿಡೆಂಟ್, ಕಾರ್ಬೋಹೈಡ್ರೇಟ್ ಹಾಗೂ ಹಲವಾರು ಸೂಕ್ಷ್ಮ ಪೋಷಕಾಂಶಗಳುಳ್ಳ ಆಹಾರವನ್ನು ಮಕ್ಕಳು ಸೇವಿಸಬೇಕು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.